ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲೇ ಕಾಂಗ್ರೆಸ್ನಲ್ಲೇ ಹೇಳಿಕೊಳ್ಳೋ ನಾಯಕರು ಬರಲಿಲ್ಲ. ಮತ್ತು ಅವರ ಇಬ್ಬರು ಇದ್ದಾಗ, ನೆಹರು ಮತ್ತು ಪಟೇಲರಿದ್ದಾಗ ಸಿದ್ಧಾಂತ ಇತ್ತು, ಅವ್ರು ಕಂಟ್ರೋಲ್ ಮಾಡಿದರು, ಬ್ಯಾನ್ ಮಾಡಿದರು. ಇಂದಿರಾ ಅವರು ಬ್ಯಾನ್ ಮಾಡಿದರು. ಆದರೆ ಮೊದಲಿನ ಮೊದಲಿನ ಸಿದ್ಧಾಂತ ಅಲ್ಲಿ ಇರಲಿಲ್ಲ. ನಂತರದಲ್ಲಿ ಅವರು ಸಾಂಸ್ಕೃತಿಕ ರಂಗದ ಬಿಡಪ್ಪ ಅವರೇನು ಬೆಳೀಲಿಕ್ಕಿಲ್ಲ ಅಂತ ಬಿಟ್ಟರು. ಅದರ ಒಳಗೆ ಜನಸಂಖ್ಯೆ ಆಗಿರ್ಬೋದು ಮತ್ತೆ ಬೆಳೀತಾ ಹೋದ್ರು. ಆದರೆ ಇನ್ನೊಂದು ಕಡೆಗೆ ಅದೇ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ JP ಮೂವ್ಮೆಂಟ್ ಆಗಿರ್ಬೋದು, ಜಯಪ್ರಕಾಶ್ ನಾರಾಯಣ ಮೂವ್ಮೆಂಟ್, ಇನ್ನುಳಿದ ಕೆಲವು ಮೂವ್ಮೆಂಟ್, ಇವೆಲ್ಲನೂ ಆ ಮೂವ್ಮೆಂಟ್ಗಳಲ್ಲೇ ತನ್ನ ತಗುರಿಸ್ಕೊಂಡಂಥ BJP ಅಥವಾ RSS ಅಲ್ಲೇ ಹೊಸ ಪಕ್ಷ ಜನಸಂಘದ ಬದಲಾಗಿ ಭಾರತೀಯ ಜನತಾ ಪಕ್ಷ ಹುಟ್ಟು ಹಾಕ್ಕೊಂಡು ಮುಂದಾಗಿದ್ದು ನಿಮ್ಗೆ ಗೊತ್ತದ, ಇತಿಹಾಸ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಆ ಸಂದರ್ಭದಲ್ಲೇ ಮೃದು ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಮಣಿತನದ ರಾಜಕಾರಣ ಆಗಿದ್ದಕ್ಕಾಗಿ ಆ ಸಂದರ್ಭನ ಉಪಯೋಗ ಮಾಡಿಕೊಂಡ ಸರಿಯಾಗಿ ಬೆಳೀತು RSS. ಕೇವಲ ಮೃದು ಧೋರಣೆ ಅಲ್ಲ, ಮೃದು ಧೋರಣೆ ಆಗೋದಕ್ಕೆ ಕಾರಣಪ್ಪ ಅಂತಂದ್ರೆ ನೆಹರು ಮತ್ತು ಪಟೇಲ್ ಮೃದು ಧೋರಣೆ ಇರಲಿಲ್ಲ. ಅವ್ರು ಪಕ್ಕ ಇದ್ರು ಈ ಸಿದ್ಧಾಂತದ ಬದಲಾಗಿ ನೆಹರೂಜಿ ಅವರು ಆದರೂ ಸಹಿತ, ನೆಹರೂಜಿ ಅವರು ಮತ್ತು ಗಾಂಧಿಯವರು ಸಹಿತ RSS ಭಾಳ ಎಚ್ಚರಿದ್ರು ಅನ್ನೋದು ಇತಿಹಾಸ ಪುಟಗಳ ದಾಖಲೆಗಳಾಗ್ತಾವೆ. ಹೌದು, RSS ನಾಯಕರ ಜೊತೆ ಮಾತಾಡಿರ್ಬೋದಿಲ್ಲ ಅಂತಲ್ಲ, ಆದರೆ ನೆಹರು ಅವರು ಹೇಳ್ತಾಯಿದ್ರು, ಗಾಂಧೀಜಿಯವರು ಹೇಳ್ತಾಯಿದ್ರು ಸ್ಪಷ್ಟವಾಗಿ, ಹೌದು ಶಿಸ್ತಲ್ಲಿದ ದೇಶಭಕ್ತಿ ಬಗ್ಗೆ ಏನೋ ಮಾತುಗಳಿದ್ದಾವೆ, ಆದರೆ ಅದು ಹಿಟ್ಲರ್ ಮತ್ತು ಅದು ನಾಜಿ ಸಿದ್ಧಾಂತದಲ್ಲಿದೆ ಅವನು ಮಾತಾಡ್ತಾಯಿದ್ರು. ಆದರೆ ಇದು ಮುಂದಿನ ದಿನಗಳಲ್ಲೇ ಇವರ ಸ್ವಾರ್ಥ ರಾಜಕಾರಣದಿಂದಾಗೆ ಕಾಂಗ್ರೆಸ್ನಲ್ಲಿ RSS ಬೆಳೆದಕ್ಕೆ ಕಾರಣ ಆಯಿತು, ಬೆಳೀತು. ಅದು ಹಿಂದುತ್ವ ನೋಡ್ಕೊಂಡು ಮುಂದೆ ಬಂತು. ಉದ್ಯೋಗಗಳ ಬಗ್ಗೆ, ಇನ್ನೂರ ಬಗ್ಗೆ ಚಿಂತನೆಗಳ ಹಿಂದುತ್ವ, ಮೇಲ್ವರ್ಣ ಜನ್ಯ ವಿಷಯಗಳ ಬಗ್ಗೆ, ಜಾತಿಗಳ